ಶ್ರೀ ಗುರುಭ್ಯೋ ನಮಃ. ಪೂಜ್ಯ ಮಾಮಿಯವರಿಗೂ ಸಹೋದರಿಯರೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಇವತ್ತಿನ ಭಗವದ್ಗೀತೆ ಚಿಂತನೆಯನ್ನು ಮುಂದುವರಿಸೋಣ. ನಿನ್ನೆಯ ದಿವಸ ಬ್ರಹ್ಮಭಾವವನ್ನು ಹೊಂದೋದಕ್ಕೆ ಅರ್ಹತೆಗಳು ಏನೇನು ಅಂತನ್ನೋದ್ರ ಬಗ್ಗೆ ನಾನು ಸ್ವಲ್ಪ ವಿವರಣೆ ಕೊಟ್ಟಿದ್ದೆ. ಅದೇ ಇವತ್ತು ಮುಂದುವರಿಯುತ್ತೆ. ಮನಸ್ಸನ್ನು ಏಕಾಗ್ರ ಮಾಡಿ ಪರಮಾತ್ಮನಲ್ಲಿ ಕೇಂದ್ರೀಕರಿಸಿ ಧ್ಯಾನಾಸಕ್ತನಾಗಬೇಕು. ಹಾಗೆ ಮನಸ್ಸು ಪರಮಾತ್ಮನಲ್ಲಿ ಏಕಾಗ್ರವಾಗಬೇಕಾದರೆ ತನ್ನ ಹಿಂದೆ ಎಲ್ಲ ಇಂದ್ರಿಯಗಳನ್ನು ಸೆಳೆದುಕೊಂಡು ಹೋಗಬೇಕಾಗತ್ತೆ. ಅರ್ಥಾತ್ ಆ ಸಮಯದಲ್ಲಿ ಎಲ್ಲ ಇಂದ್ರಿಯಗಳ ಬಾಗಿಲುಗಳು ಮುಚ್ಚಿ ಹೋಗುತ್ತವೆ. ಮನಸ್ಸಿನ ಸಂಯಮ ಅನ್ನೋದು ಬಹು ಕಷ್ಟ. ಸತತವಾದ ಅಭ್ಯಾಸದಿಂದ ಸಾಧ್ಯ. ಅಂತರ್ಬಹಿರಿಂದ್ರಿಯಗಳನ್ನು ನಿಯಮನ ಮಾಡದೆ ಧ್ಯಾನಾಸಕ್ತನಾಗಿ ಕುಳಿತುಕೊಳ್ಳೋದು ಅಂತಂದರೆ ಅದು ಕೇವಲ ಮಾರ್ಜಾಲ ಧ್ಯಾನವೇ ಆದೀತು. ಮಾರ್ಜಾಲ ಅಂದರೆ ಬೆಕ್ಕು ಕಣ್ಣು ಮುಚ್ಚಿಕೊಂಡು ಕೂತ್ಕೊಳ್ಳುತ್ತೆ. ಅದು ಹಾಲು ಕುಡಿಯೋವಾಗಲೂ ಅಷ್ಟೇ ಕಣ್ಣು ಮುಚ್ಚಿಕೊಂಡೇ ಹಾಲು ಕುಡಿಯೋದು. ಯಾರೂ ನೋಡಲ್ಲ ಅಂತ ಅಂದ್ಕೊಂಡು ತಾನು ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿತಾ ಇರುತ್ತೆ. ಆ ತರಹ ಆಗಿಬಿಡುತ್ತೆ ನಾವು ಧ್ಯಾನಾಸಕ್ತನಾಗಿ ಕುಳಿತುಕೊಳ್ಳೋದು ಅಂತಂದರೆ. ಅಂದ್ರೇನು? ಇಂದ್ರಿಯಗಳನ್ನು ನಿಯಮನ ಮಾಡದೆ ಕೂತರೆ ಹಾಗಾಗ್ಬಿಡುತ್ತೆ. ಕಣ್ಮುಚ್ಚಿ ಧ್ಯಾನಕ್ಕೆ ಕುಳಿತುಕೊಂಡ್ರೆ ಮರ್ಕಟ ರೂಪವಾದಂಥ ಮನಸ್ಸು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನೆಗಿತಾ ಇರುತ್ತೆ. ಇಂದ್ರಿಯ ಕ್ರಿಯೆಗಳೆಲ್ಲವನ್ನೂ ಮನಸ್ಸೇ ಮುಗಿಸ್ಬಿಡುತ್ತೆ. ಅದರಿಂದ ಮನಸ್ಸನ್ನು ಹಿಡಿತದಲ್ಲಿಟ್ಕೋಬೇಕು. ನೀವು ಕಣ್ಣು ಮುಚ್ಚಿ ಕುಳಿತುಕೊಳ್ಳಿ, ಕಿವಿಗೆ ಬೇಕಾದರೆ ಹತ್ತಿ ಇಟ್ಕೊಂಡು ಕುಳಿತುಕೊಳ್ಳಿ, ಏನು ತಿನ್ನದೆ ಕೂತ್ಕೊಳ್ಬಹುದು. ಇದೆಲ್ಲ ಇದ್ರೂ ಮನಸ್ಸು ಅದನ್ನೆಲ್ಲ ಕೆಲಸವನ್ನು ಮಾಡಿಬಿಡುತ್ತದು. ಒಂದು ಕ್ಷಣದಲ್ಲಿ ಕಣ್ಣು ರೆಪ್ಪೆ ಬಿಡೋ ಮುಚ್ಚಿ ಆ ಟೈಮ್ನಲ್ಲಿ ಇವಾಗ ಇಲ್ಲಿದ್ದಿದ್ದ ಮನಸ್ಸು ಇನ್ನೆಷ್ಟೋ ಸಾವಿರಾಂತರ ಮೈಲಿ ದೂರದ ಜಾಗಕ್ಕೆ ಹೊರಟೋಗಿರುತ್ತೆ. ಅಷ್ಟು ಬಲಯುತವಾದಂಥದ್ದು ಮನಸ್ಸು. ಅದನ್ನು ಬಿಗಿ ಹಿಡಿಬೇಕು ಅಂತಂದರೆ ತುಂಬ ಪ್ರಯತ್ನ ಮಾಡಬೇಕು. ವಾಕ್ಕಾಯಗಳನ್ನು ಅಂದರೆ ಶರೀರವನ್ನು ಮಾತನ್ನು ನಿಗ್ರಹ ಮಾಡಬಹುದು. ಮಾತಾಡದೆ ಕೂತ್ಕೊಳ್ಬಹುದು, ಮತ್ತು ಶರೀರವನ್ನು ಅಲುಗಾಡಿಸದೆ ಕೂತ್ಕೊಳ್ಬಹುದು. ಅದು ಸಾಧ್ಯ. ಅದರ ಮನಸ್ಸನ್ನು ಮಾತ್ರ ಒಂದು ನಿಮಿಷ ಹಿಡಿದು ತುಂಬ ಕಷ್ಟ. ಓಡಿ ಹೋಗುವಂಥ ಮನಸ್ಸನ್ನು ಪುನಃ ವಿಶೇಷ ಪ್ರಯತ್ನದಿಂದ ಅದನ್ನು ಹಿಂದಕ್ಕೆ ತಂದು ನಿರ್ವಿಷಯವನ್ನಾಗಿ ಮಾಡಬೇಕು. ಅಂದರೆ ಯಾವ ವಿಷಯಗಳು ಅದರಲ್ಲಿ ಬರಕೂಡ್ದು ಮನಸ್ಸಿನಲ್ಲಿ ಅಂತ ಆ ತರಹ ಮಾಡಬೇಕು. ಅದನ್ನು ಧ್ಯಾನಕ್ಕೆ ಯೋಜಿಸಬೇಕು. ಧ್ಯಾನ ಮಾಡೋದಕ್ಕೆ ಆ ಮನಸ್ಸನ್ನು ನಾವು ತಂದ್ಕೋಬೇಕು. ಈ ಅಭ್ಯಾಸ ನಿತ್ಯವಾಗಬೇಕು ಅಂತ ಹೇಳ್ತಾನೆ ಕೃಷ್ಣ. ನಿತ್ಯವೂ ಸರ್ವಕಾಲದಲ್ಲಿಯೂ ಧ್ಯಾನ ಮಾಡ್ತಾನೇ ಇರಬೇಕು ಅಂತ. ಅಂದರೆ 24 ಗಂಟೆಯೂ ಅದು ನಡೀತಾ ಇರಬೇಕು ಅಂತ. 4-6 ವರ್ಷಗಳಲ್ಲಿ ಸಿದ್ಧಿಯಾಗುವುದಲ್ಲ, ಅದು ಹಲವಾರು ವರ್ಷಗಳು ಎಡಬಿಡದೆ ಮಾಡಬೇಕು. ಒಂದೇ ಜನ್ಮದಲ್ಲಿ ಆಗುತ್ತೆ ಅಂತಲೂ ಹೇಳಲು ಬರೋದಿಲ್ಲ. ಇದು ಕೃಷ್ಣ ಹೇಳ್ತಾನೆ, ಇದರಿಂದ ಎದೆಗುಂದಬೇಕಾಗಿಲ್ಲ, ಭಯಪಡಬೇಕಾಗಿಲ್ಲ, ನಿರುತ್ಸಾಹಗೊಳ್ಬೇಕಾಗಿಲ್ಲ. ಧ್ಯಾನ ಯೋಗಕ್ಕೆ ತೊಡಗೋದು ಮುಖ್ಯ. ಅದು ಒಂದು ಸಲ ಶುರುವಾಯಿತು ಅಂತಂದರೆ ಆವಾಗ ತನ್ನಲ್ಲಿ ತಾನೇ ಗುರುವಿನ ಅನುಗ್ರಹ ಸಿಕ್ಕತ್ತೆ. ಮತ್ತು ಮುಂದಕ್ಕೆ ಹೋಗುತ್ತೆ. ನೂತನವಾದಂಥ ಚೈತನ್ಯವನ್ನು, ಶಕ್ತಿಯನ್ನು ಕೊಡ್ತಾ ಇರುತ್ತೆ. ಅಂದ್ರೇನು? ಅಲ್ಲಿಗೆ ಗುರುವಿನ ಅನುಗ್ರಹ ತುಂಬ ಮುಖ್ಯ. ಆ ಗುರುವಿನ ಅನುಗ್ರಹ ಆಗಿಬಿಟ್ರೆ ಆಮೇಲಿಂದ ನೀವು ಇಷ್ಟು ದಿವಸವೂ ಪಟ್ಟಷ್ಟು ಪ್ರಯತ್ನ ಪಡಬೇಕಾಗಿಲ್ಲ. ತಾನಲ್ಲಿ ತಾನೇ ಅದು ಮುಂದುವರ್ಕೊಂಡು ಹೋಗ್ತಾ ಇರುತ್ತೆ ಅಂತ ಹೇಳಿಬಿಟ್ಟು ಬ್ರಹ್ಮಾನುಭವಕ್ಕೆ ಸಾಧನವೆಂಬ ನಿಧಿ ಅವಶ್ಯಕವೇ ಹೊರತು ಬುದ್ಧಿ ಕುಶಲತೆ ಅಲ್ಲ ಅಂತಾನು ಕೃಷ್ಣ ಹೇಳ್ತಾನೆ. ಇದರಲ್ಲಿ ಚಾತುರ್ಯತ ಅದು ಇದು ಎಂಥದ್ದು ಇರೋದಿಲ್ಲ. ಅದಕ್ಕೆ ಸಾಧನೆ, ಅನವರತ ಸಾಧನೆ ಆಗಬೇಕು. ಅದನ್ನು ಮಾಡ್ತಾ ಇರಬೇಕು ಅಂತ. ವ್ಯವಸ್ಥಿತವಾದ ವ್ಯವಸಾಯದಿಂದ ಮಾತ್ರ ಬರುವಂಥದ್ದು ಅದು. ಪ್ರಾಮಾಣಿಕವಾದ ನೀತಿಯ ಅನುಸರಣೆಯಿಂದ, ಶಿಸ್ತಿನ ಮನೋವಾಕ್ಕಾಯಗಳ ವ್ಯವಸ್ಥಿತವಾದ ವ್ಯವಸಾಯದಿಂದ ಬರುವಂಥದ್ದು ಅದು. ಇದನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಮತ್ತು ಈ ತರಹ ಸಾಧನೆಯನ್ನು ಮಾಡಿ ಅವನು ಒಂದು ಸಲ ಬ್ರಹ್ಮಜ್ಞಾನವನ್ನು, ಬ್ರಹ್ಮಭಾವವನ್ನು ಪಡೆದು ಬಿಟ್ಟರೆ ಅವನು ನನಗೆ ಶ್ರೇಷ್ಠತಮ ಅಂತ ಹೇಳ್ತಾನೆ ಕೃಷ್ಣ. ಶ್ರೇಷ್ಠತರ, ಶ್ರೇಷ್ಠತಮ ಅಂತ. ಇವಾಗ ಒಂದು ಹೇಳಿರ್ತೀವಿ, ಶ್ರೇಷ್ಠ ಅಂತ ಹೇಳಿರ್ತೀವಿ. ಅದಕ್ಕೆ ಎಷ್ಟೋ ಪಟ್ಟು ಉತ್ತಮ ಶ್ರೇಷ್ಠತರ ಅಂತ ಹೇಳೋದು. ಅದಕ್ಕಿಂತ ಇನ್ನೂ ಎಷ್ಟೋ ಪಟ್ಟು ಉತ್ತಮ ಶ್ರೇಷ್ಠತಮ ಅಂತ ಅನ್ನೋದು. ಅಂದ್ರೇನು? ಎಷ್ಟು ಜನ ಭಗವದ್ಭಕ್ತರು ಇರ್ತಾರೆ,
ಅವರೆಲ್ಲರೂ ಶ್ರೇಷ್ಠರೇ ಹೌದು. ಆದರೆ ಬ್ರಹ್ಮಭಾವವನ್ನು ಪಡೆದಂಥ ಭಕ್ತ ಶ್ರೇಷ್ಠತಮ ಅಂತ ಹೇಳ್ತಾನೆ ಕೃಷ್ಣ. ಆ ಭಾವವನ್ನು ಪಡಿಬೇಕಾದರೆ ಎಷ್ಟು ಕಷ್ಟಪಡಬೇಕು, ಎಷ್ಟು ಜನ್ಮಗಳು ಸಾಧನೆ ಮಾಡಿರಬೇಕು ಅನ್ನೋದು ನಮಗೆ ನಮ್ಮ ಮನಸ್ಸಿಗೆ ಅದು ಸಿಕ್ಕಿದರೆ ನಿಜವಾಗಿಯೂ ನಮಗೆ ಅವಾಗ ಅರ್ಥವಾಗುತ್ತೆ. ಅದು ಎಂಥ ಕಷ್ಟಪಟ್ಟು ಪಡೆಯುವಂಥದ್ದು, ಅದಕ್ಕೆ ನಾವು ಪ್ರಯತ್ನ ಪಡಬೇಕಾದ್ದು ಅತ್ಯವಶ್ಯಕ, ತುಂಬ ಅವಶ್ಯಕ ಅಂತ ಅನ್ನೋದು ತುಂಬ ಮುಖ್ಯ. ಅದರಲ್ಲಿ ಇಲ್ಲಿಗೆ ಸಮಯಾವಕಾಶ ಮುಗಿಯಿತು. ಇಲ್ಲಿ ಮುಗಿಸ್ತೇನೆ ನಾನು. ನಾಳೆ ಮತ್ತೆ ಮುಂದುವರಿಸೋಣ. ನಿಮಗೆಲ್ಲರಿಗೂ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಪೂಜ್ಯ ಮಾಮಿಯವರಿಗೂ ಸಹೋದರಿಯರೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. 18ನೇ ಅಧ್ಯಾಯ ಮೋಕ್ಷ ಸನ್ಯಾಸ ಯೋಗದ ಚಿಂತನೆಯನ್ನು ಮುಂದುವರಿಸೋಣ. ನೆನ್ನೆಯ ದಿವಸ ಬ್ರಹ್ಮಭಾವವನ್ನು ಪಡೆಯಬೇಕಾದರೆ ಅರ್ಹತೆ ಏನೇನು ಅಂತನ್ನೋದನ್ನೆಲ್ಲ ವಿವರವಾಗಿ ನೋಡಿದ್ದಾಯಿತು. ಇವತ್ತು 54, 55, 56ನೇ ಶ್ಲೋಕಗಳಲ್ಲಿ ಬ್ರಹ್ಮಭಾವವನ್ನು ಪಡೆದಿರೋಂಥವನ ಮುಂದಿನ ಸ್ಥಿತಿ ಏನು ಅನ್ನೋದನ್ನು ಶ್ರೀಕೃಷ್ಣ ಹೇಳ್ತಾನೆ. ಹೃದಯ ಗಹ್ವರದಲ್ಲಿ ಬ್ರಹ್ಮವನ್ನು ಕಂಡುಕೊಂಡವನು ತಾನೂ ಬ್ರಹ್ಮಭೂತನೇ ಆಗಿರ್ತಾನೆ ಅಂತ. ಹೃದಯ ಗಹ್ವರ ಅಂತಂದರೆ ಗುಹೆ ಅಂತ. ಹೃದಯ ಗುಹೆ, ಹೃದಯ ಕಮಲ ಅಂತ ಏನು ಬೇಕಾದರೂ ಹೇಳ್ಕೊಳ್ಬಹುದು. ಅಲ್ಲಿ ಬ್ರಹ್ಮವನ್ನು ಕಂಡುಕೊಂಡ ಮೇಲೆ ಇನ್ನು ಅವನಿಗೆ ಬೇರೆ ಯಾವ ತರಹದ್ದು ಯೋಚನೆಯೇ ಇರೋದಿಲ್ಲ. ಅವನಿಗೆ ಬ್ರಹ್ಮವೊಂದನ್ನು ಬಿಟ್ಟು ಬೇರಾವುದೂ ಕಾಣಿಸೋದಿಲ್ಲ. ನಾನು ಅನ್ನೋದೇ ಅವನಲ್ಲಿರೋದಿಲ್ಲ. ಯಾಕೆಂತಂದರೆ ನನ್ನ ದೇಹದಲ್ಲಿ ಬ್ರಹ್ಮ ಬಂದು ಕೂತಾದಮೇಲೆ, ಅವನ್ನ ನಾನು ನೋಡಾದ್ಮೇಲೆ ಇನ್ನು ನಾನು ಅನ್ನೋಂಥದ್ದು ಅಲ್ಲಿರೋಕ್ಕೆ ಸಾಧ್ಯನೇ ಇಲ್ಲ. ಹಾಗಿರುವಾಗ ಬೇರೆ ಯಾವ್ದು ತಾನೇ ಅವನಿಗೆ ಕಾಣಿಸುತ್ತೆ? ತಾನು ಕುಳಿತಿದ್ದೇನೆಂಬ ಅರಿವು ಕೂಡ ಅವನಿಗೆ ಇರುವುದಿಲ್ಲ. ಎಲ್ಲವೂ ಬ್ರಹ್ಮಮಯ ಆಗಿಬಿಟ್ಟಿರುತ್ತೆ. ಅವನಿಗೆ ಶೋಕ, ಆಸೆ ಯಾವುದೂ ಇರೋದಿಲ್ಲ. ಉತ್ತಮೋತ್ತಮವಾದ ಅಮೃತಾನಂದದಾಯಕವಾದಂಥ ವಸ್ತು ಪರಬ್ರಹ್ಮವನ್ನು ಕಂಡ ಮೇಲೆ ಕ್ಷಣಿಕವಾದ ವಸ್ತುಗಳ ಮೇಲೆ ಆಸೆ ಅವನಿಗೆ ಹುಟ್ಟೋದೇ ಇಲ್ಲ. ಕ್ಷೀರಸಾಗರದ ಸಮೀಪದಲ್ಲಿರೋಂಥವನು ಒಂದು ಬಟ್ಟಲು ಹಾಲಿಗೋಸ್ಕರ ಗೋಪಾಲನ ಮನೆಗೆ ಹೋಗ್ತಾನೆಯೇ? ಖಂಡಿತ ಇಲ್ಲ. ಆತ್ಮಾನಂದ ಅಥವಾ ಬ್ರಹ್ಮಾನಂದ ಎಂಬುದು ಅವರ್ಣನೀಯವಾದ್ದು. ಅದನ್ನು ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಮೃತಾನಂದದಾಯಕವಾದ್ದು ಅದು. ಅತ್ಯುನ್ನತ ಸ್ಥಾನದಲ್ಲಿರುವ ಶ್ರೇಷ್ಠ ಮಾನವನೊಬ್ಬನು ಪಡುವ ಆನಂದಕ್ಕಿಂತಲೂ ಹೆಚ್ಚಿನದು ಈ ಬ್ರಹ್ಮಾನಂದ. ಇಂದ್ರ, ಬೃಹಸ್ಪತಿ, ಪ್ರಜಾಪತಿ ಇವರೆಲ್ಲರ ಆನಂದಕ್ಕಿಂತಲೂ 100 ಪಟ್ಟು ಹೆಚ್ಚಿನದು ಇದು. ಅಂಥ ಬ್ರಹ್ಮಾನಂದವನ್ನು ಪಡೆದ ನಂತರ ಅವನಿಗಿನ್ನೇನು ಬೇಕಾಗೋಲ್ಲ. ಶೋಕಕ್ಕೆ ಕಾರಣವೇ ಇರೋದಿಲ್ಲ ಅವನಿಗೆ. ಸರ್ವ ಪ್ರಾಣಿಗಳನ್ನು ಸಮವಾಗಿ ಅವನು ಪ್ರೀತಿಸ್ತಾ ಇರ್ತಾನೆ. ಇಲ್ಲಿ ಒಂದು ನಾನು ನಿಮ್ಗೆ ಹೇಳಬೇಕು. ಏನು ಅಂತಂದರೆ, ಮೊದಲನೇ ಸಲ ನರೇನ್ ಅಂದರೆ ವಿವೇಕಾನಂದರು ಶ್ರೀರಾಮಕೃಷ್ಣ ಪರಮಹಂಸರ ಹತ್ತಿರ ಹೋದಾಗ ಅವರು ತಾವು ಹುಡುಕ್ತಾ ಇದ್ದಂಥ ವ್ಯಕ್ತಿ ಇವನೇನ ಅನ್ನೋದಕ್ಕೋಸ್ಕರ, ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಒಂದು ಸಲ ಅವನ ಎದೆ ಮೇಲೆ ಕೈ ಇಟ್ರಂತೆ. ಆ ತಕ್ಷಣ ಏನಾಗೋಯ್ತು, ವಿವೇಕಾನಂದರಿಗೆ ಸಮಾಧಿ ಸ್ಥಿತಿ ಬಂದ್ಬಿಡ್ತು. ಬ್ರಹ್ಮಭಾವವೇ ಬಂದ್ಬಿಡ್ತು ಅವಾಗ. ಹಾಗೇ ಒಂದು ಸ್ವಲ್ಪ ಹೊತ್ತು ಅಲ್ಲಿದ್ದು ಆಮೇಲೆ ಮನೆಗೆ ಹೋಗ್ತಾನೆ. ಮನೆಗೆ ಹೋದ್ರೂ ತಾಯಿ, ಅಲ್ಲಿದ್ದಂಥ ಗಿಡ ಮರಗಳು, ತಮ್ಮ ಮನೆಯಲ್ಲಿರೋವಂಥ ಬೇರೆ ಜನಗಳು ಎಲ್ಲರೂ ಬ್ರಹ್ಮವಾಗೇ ಕಾಣಿಸೋಕೆ ಶುರುವಾಗ್ಬಿಡ್ತಾರೆ. ತಟ್ಟೆಗೆ ಅನ್ನ ಹಾಕಿದರೆ ಅನ್ನ ಕೂಡ ಬ್ರಹ್ಮವಾಗಿ ಕಾಣಿಸ್ತಾ ಇರ್ತದೆ. ಊಟ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಅವನಿಗೆ. ಈ ತರಹ ಸ್ಥಿತಿ 2-3 ದಿವಸ ಇರುತ್ತೆ ಅವನಿಗೆ. ಆಮೇಲೆ ತಡ್ಕೊಳಕ್ಕಾಗಲಿಲ್ಲ. ಪುನಃ ರಾಮಕೃಷ್ಣ ಹತ್ರ ಹೋಗಿ ನನಗೆ ಹೀಗಾಗ್ತಾ ಇದೆ, ನಾನು ಮೊದಲು ಇರೋ ಥರನೇ ನನಗೆ ಮಾಡಿ ಅಂತ ಹೇಳಿದ್ರಂತೆ. ಆವಾಗ ಶ್ರೀರಾಮಕೃಷ್ಣ ಪುನಃ ಅವನ ಎದೆ ಮೇಲೆ ಕೈ ಇಟ್ಟು ಸದ್ಯಕ್ಕಿಷ್ಟು ಸಾಕು ಅಂತ ಹೇಳಿ ಕೈ ವಾಪಸ್ ತಗೊಂಡ್ಮೇಲೆ ವಿವೇಕಾನಂದರು ಮಾಮೂಲಿನ ಸ್ಥಿತಿಗೆ ಬಂದರು ಅಂತ ಅನ್ನೋದನ್ನು ನಾವು ತಿಳ್ಕೊಳ್ಬಹುದು. ಹೀಗೆ ಬ್ರಹ್ಮಭೂತನಾದಂಥವನು ನನ್ನ ಮೇಲಿನ ಭಕ್ತಿಯಿಂದ ಏನು ಸಾಧಿಸ್ತಾನೆ ಅಂತ ಇವನು ನನ್ನ ಬಲ ಮತ್ತು ನಾನು ಯಾರು ಅನ್ನುವಂಥದ್ದನ್ನು ತತ್ವತಃ ತಿಳಿದಿರ್ತಾನೆ. ಒಂದು ಸಲ ಅವನಿಗೆ ಬ್ರಹ್ಮ ಸಾಕ್ಷಾತ್ಕಾರ ಆಯಿತು ಅಂತಂದರೆ ಆ ಬ್ರಹ್ಮ ಏನು ಅನ್ನೋದು ಸಮಸ್ತವೂ ತಿಳಿದು ಬಿಡುತ್ತೆ. ತತ್ವತಃ ಅಂದರೆ ಇದ್ದದ್ದು ಇದ್ದ ಹಾಗೇನೆ ಅನ್ನೋದನ್ನು ಅಂತರ್ದೃಷ್ಟಿಯಿಂದ ನೋಡಿ ಅನುಭವಿಸಿ ತಿಳಿದಿರ್ತಾನೆ. ಅವನು ನನ್ನನ್ನು ಜನ್ಮ ಮೃತ್ಯು ಜರ ವ್ಯಾಧಿಗಳಿಂದ ರಹಿತ ಅಂತ ತಿಳ್ಕೊಂಡಿರ್ತಾನೆ. ಮತ್ತು ಅಪೂರ್ವನು, ಅನಂತನು, ಆನಂದರೂಪನು,
ಅಚಲನು, ಪುರುಷೋತ್ತಮನು, ಚಿನ್ಮಯನು, ಹರಿಗುರು ಶಿವಸ್ವರೂಪನು, ಆಧಾರನು, ವೇದಸಾರನು, ಅಭಯನು, ಏನೇನು ಪರಮ ಸದ್ಗುಣಗಳು ಪರಮ ಪುರುಷೋತ್ತಮನ ಇದೆಯೋ ಅದನ್ನೆಲ್ಲನೂ ಸಾಕಾರವಾಗಿ ತಿಳ್ಕೊಂಡಿರ್ತಾನೆ. ಬಹಿರ್ಮುಖವಾದಾಗಲೂ ಕೂಡ ಆ ದಿವ್ಯ ಸ್ವರೂಪವೇ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ, ಆನಂದಿಸ್ತಾ ಇರ್ತಾನೆ. ನನ್ನನ್ನೇ ಪರಮಗತಿ ಅಂತ ಹೃದಯ ಕಮಲದಲ್ಲಿರುವಂಥ ನನ್ನ ಆಶ್ರಯವನ್ನು ಪಡೆದಿರ್ತಾನೆ. ನಿರ್ಲೇಪ ಕರ್ಮವನ್ನು ಸಮರ್ಪಣಾ ಬುದ್ಧಿಯಿಂದ ಮಾಡ್ತಾ ಇರ್ತಾನೆ. ಪ್ರತಿಯೊಂದು ಕರ್ಮವೂ ಪರಮಾತ್ಮನ ಅರ್ಚನೆ ಆಗಿಬಿಟ್ಟಿರುತ್ತೆ ಅವರಿಗೆ. ಇವನಿಗೆ ಹೃದಯದಲ್ಲಿ ಪ್ರೀತಿ, ಕೃತಿಯಲ್ಲಿ ದಕ್ಷತೆ, ಬುದ್ಧಿಯಲ್ಲಿ ನಿರ್ಮಮತೆ ಎಲ್ಲ ತುಂಬಿರುತ್ತೆ. ಇಂತಹ ಭಕ್ತನಿಗೆ ಅಕ್ಷಯವಾದಂಥ ಪರಮಪದ ಯಾವಾಗಲೂ ಕಟ್ಟಿಟ್ಟು ಬತ್ತಿ. ನೆನೆಸ್ಕೊಂಡಾಗ ಅವರು ಮೋಕ್ಷಕ್ಕೆ ಹೋಗ್ಬೋದು, ಪರಮಪದಕ್ಕೆ ಹೋಗ್ಬೋದು. ಬರೀ ಮೋಕ್ಷವೇ ಅಲ್ಲ, ಪರಮಪದಕ್ಕೆ ಹೋಗ್ಬೋದು ಅಂತ ಕೃಷ್ಣ ಹೇಳ್ತಾನೆ. ಇಲ್ಲಿಗೆ ಇವತ್ತಿನ ಚಿಂತನೆಯನ್ನು ಮುಗಿಸ್ತೀನಿ ನಾನು. ನಿಮಗೆಲ್ರಿಗೂ ನಮಸ್ಕಾರ. ನಾಳೆ ಮತ್ತೆ ಮುಂದುವರಿಸೋಣ. ಶ್ರೀ ಗುರುಭ್ಯೋ ನಮಃ. ಪೂಜ್ಯ ಮಾಮಿಯವರಿಗೂ ನನ್ನ ಸಹೋದರಿಯರೆಲ್ಲರಿಗೂ ಪ್ರೀತಿಪೂರ್ವಕ ನಮಸ್ಕಾರಗಳು. ಇವತ್ತಿನ ದಿವಸ ಭಗವದ್ಗೀತೆ ಬಗ್ಗೆ ಒಂದು ಚಿಂತನೆ ಕಾರ್ಯಕ್ರಮದಲ್ಲಿ 18ನೇ ಅಧ್ಯಾಯ ಮೋಕ್ಷ ಸನ್ಯಾಸ ಯೋಗವನ್ನು ಮುಂದುವರಿಸೋಣ. ಇದುವರೆಗೂ ನಿಮಗೆ ಬ್ರಹ್ಮಪ್ರಾಪ್ತಿ ಪಡ್ಕೊಳ್ಳೋವಂಥ ವಿಷಯವಾಗಿ ಅದು ಯಾವ ತರಹ ಇರಬೇಕು ಸ್ವಭಾವ, ಆಮೇಲೆ ಬ್ರಹ್ಮಪ್ರಾಪ್ತಿ ಆದಮೇಲೆ ಅವನ ಸ್ವಭಾವ ಹೇಗಿರುತ್ತೆ ಅನ್ನೋದನ್ನೆಲ್ಲ ನೋಡಿದ್ವಿ. ಇನ್ನು ಮುಂದಕ್ಕೆ ಕೃಷ್ಣ ಶರಣಾಗತಿ ಬಗ್ಗೆ ವಿವರಿಸ್ತಾನೆ. ಇದು ಸುಮಾರು ಒಂದು 8-9 ಶ್ಲೋಕಗಳಲ್ಲಿ ಬರುತ್ತೆ. ಅವನು ಹೇಳ್ತಾನೆ, ಶರಣಾಗತಿ ಅಂತಂದರೆ ಎಲ್ಲ ಕರ್ಮಗಳನ್ನು ಫಲ ಸಮೇತವಾಗಿ ನನಗೆ ಅರ್ಪಿಸ್ಬಿಟ್ಟು ನನ್ನನ್ನೇ ಶರಣು ಹೊಂದು ಅಂತ ಹೇಳ್ತಾನೆ ಕೃಷ್ಣ. ಇದನ್ನು ಬರೀ ಕಾರ್ಯಕ್ಕೋಸ್ಕರ ಮಾಡೋದು ಅಂತಲ್ಲ, ಮನಃಪೂರ್ವಕವಾಗಿ, ಹೃದಯಪೂರ್ವಕವಾಗಿ ಸರ್ವ ಕರ್ಮಗಳನ್ನು ನನಗೆ ಅರ್ಪಿಸಿ ಬುದ್ಧಿಯೋಗವನ್ನು ಅವಲಂಬಿಸಿ ನನ್ನನ್ನು ಶರಣು ಹೊಂದು ಅಂತ ಹೇಳ್ತಾನೆ. ಚೇತಸ ಸರ್ವಕರ್ಮಾಣಿ ಮಯಿ ಸನ್ಯಸ್ಯ ಅಂತ ಇದು 57ನೇ ಶ್ಲೋಕದಲ್ಲಿ ಬರುತ್ತೆ. ಅಂದರೆ ಮನಃಪೂರ್ವಕವಾಗಿ ಸರ್ವಕರ್ಮಗಳನ್ನು, ನಿತ್ಯ ನೈಮಿತ್ತಿಕ ಕರ್ಮಗಳು, ಲೌಕಿಕ ಕರ್ಮಗಳು ಎರಡೂ ಸೇರ್ಕೋಬೇಕಲ್ಲಿ. ಅವನಿಗೆ ಫಲ ಸಮೇತ ಅರ್ಪಿಸಬೇಕು. ನಿತ್ಯ ನೈಮಿತ್ತಿಕ ಅಂತಂದರೆ ಹೇಳೇ ಇದ್ದೆ ನಿಮಗೆ, ನಿತ್ಯ ಪೂಜೆಗಳು, ಸಂಧ್ಯಾ ವಂದನೆಗಳು ಮುಂತಾದವು. ಲೌಕಿಕ ಕರ್ಮಗಳು ಅಂತಂದರೆ ಜೀವನಕ್ಕೋಸ್ಕರ ನಾವು ಯಾವ್ಯಾವ ಕೆಲಸಗಳನ್ನು ಮಾಡ್ತೀವೋ ಅದೆಲ್ಲವೂ ಎಲ್ಲವನ್ನೂ ಫಲ ಸಮೇತವಾಗಿ ಅವನಿಗೆ ಅರ್ಪಿಸಬೇಕು ಅಂತ. ಮತ್ತು ಪರಹ ಅಂತಂದರೆ ಪರಮಾತ್ಮನ ಕಡೆಗೆ ಮನಸ್ಸಿರಬೇಕು. ಈ ಕರ್ಮಗಳನ್ನೆಲ್ಲ ಮಾಡುವಾಗ ಮನಸ್ಸು ಅವನ ಕಡೆಗೆ ಇರಬೇಕು. ಬುದ್ಧಿಯೋಗಮುಪಾಶ್ರಿತ್ಯ ಮಚ್ಚಿತ್ತ ಸತತಂಭವ ಅಂತ ಪರಮಾತ್ಮನ ಪ್ರೀತಿಗಾಗಿ ಅವನಲ್ಲಿ ಚಿತ್ತವನ್ನು ಲೀನಗೊಳಿಸಿ ನಿರ್ಮಮತೆಯಿಂದ ಪರಮಾತ್ಮನ ಪ್ರೇರಣೆಯಂತೆ ಕರ್ಮಗಳನ್ನು ಮಾಡೋದು ಸರಿಯಾದ್ದು. ಅಂದ್ರೇನು, ಕೆಲಸ ಮಾಡ್ತಾ ಇರಬೇಕು, ದಕ್ಷತೆಯಿಂದ ಮಾಡಬೇಕು, ಅದರಲ್ಲಿ ಚೆನ್ನಾಗಿ ಶ್ರದ್ಧೆ ಇಟ್ಟು ಮಾಡಬೇಕು. ಆದರೆ ಮನಸ್ಸು ಮಾತ್ರ ಇದು ಪರಮಾತ್ಮನದ್ದು, ಪರಮಾತ್ಮನಿಗೋಸ್ಕರ ಮಾಡ್ತಾ ಇದ್ದೀನಿ ಅನ್ನೋಂಥ ಭಾವ ಇರಬೇಕು. ಅದನ್ನು ಕೃಷ್ಣ ಇಲ್ಲಿ ಹೇಳೋದು. ಪರಮಾತ್ಮನಿಗಾಗಿ ಹೃದಯದಲ್ಲಿ ಭಕ್ತಿ, ಪ್ರೀತಿ, ಕೃತಿಯಲ್ಲಿ ದಕ್ಷತೆ, ಬುದ್ಧಿಯಲ್ಲಿ ನಿರ್ಮಮತೆ ಇದಿರಬೇಕು ಅಂತ ಹೇಳೋದು ಕೃಷ್ಣ. ಆವಾಗ ಶರಣಾಗತಿ ಅನ್ನೋದಕ್ಕೆ ಒಂದು ಅರ್ಥ ಬರುತ್ತೆ ಅಂತ. ಮುಂದಿನ ಶ್ಲೋಕ 58. ಇದರಲ್ಲಿ ಹೇಳ್ತಾನೆ ಕೃಷ್ಣ, ಪರಮಾತ್ಮನಲ್ಲಿ ಚಿತ್ತವನ್ನು ತೊಡಗಿಸದೇ ಇದ್ದರೆ ಏನಾಗುತ್ತೆ ಅಂತ ಹೇಳ್ತಾನೆ. ನನ್ನಲ್ಲಿಯೇ ಚಿತ್ತವೃತ್ತಿಯುಳ್ಳವನಾದರೆ ಸದಾ ಕಾಲದಲ್ಲಿಯೂ ಅನುಸಂಧಾನ ಮಾಡ್ತಾ ಇದ್ದರೆ ಮತ್ಪ್ರಸಾದಾತ್ ನನ್ನ ಕೃಪೆಯಿಂದ ಸರ್ವ ದುರ್ಗಾಣಿ ಅಂತಂದರೆ ಎಲ್ಲ ಸಂಕಟಗಳನ್ನು, ಸಂಸಾರ ರೂಪದ ದುರ್ಗಗಳು ಅಂತ ಹೇಳೋದು. ತಾಪತ್ರಯ ಅಂತಾರಲ್ಲ, ಅಧಿಭೌತಿಕ, ಅಧಿದೈವಿಕ, ಆಧ್ಯಾತ್ಮಿಕ, ಇದು ತಾಪತ್ರಯಗಳು ಅಂತ. ಇದನ್ನು ಸಂಸಾರ ರೂಪದ ದುರ್ಗಗಳು ಅಂತಲೂ ಹೇಳ್ತಾರೆ. ಜನ್ಮ, ಮೃತ್ಯು, ಜರ, ವ್ಯಾಧಿ ಇವೆಲ್ಲವನ್ನು ದಾಟಲು ಅವನ ಕೃಪೆಯೊಂದರಿಂದಲೇ ಸಾಧ್ಯ. ಅಧಿಭೌತಿಕ ಅಂತಂದರೆ ಪ್ರಕೃತಿ ವಿಕೋಪ ಅಂತಂದರೆ ಇವಾಗ ತುಂಬ ಮಳೆ ಬರೋದು, ಇಲ್ಲ ಮಳೆನೇ ಬರದೇ ಇರೋದು, ಭೂಕಂಪ ಆಗೋದು, ಇದೆಲ್ಲ ಪ್ರಕೃತಿ ವಿಕೋಪಗಳು, ಅಪಘಾತಗಳು ಆಗುವಂಥದ್ದು. ಈಗ ತಾನೇ ಕೋವಿಡ್ ಬಂದಿತ್ತಲ್ಲ, ಇದು
ಇದೆಲ್ಲ ಪ್ರಕೃತಿ ವಿಕೋಪದ್ದು. ಅಧಿದೈವಿಕ ಅಂತಂದರೆ ದುಷ್ಟಶಕ್ತಿಗಳು ಕ್ಷುದ್ರ ದೇವತೆಗಳಿಂದ ಅಡಚಣೆ ಆಗುವಂಥದ್ದು. ಆಧ್ಯಾತ್ಮಿಕ ಅಂತಂದರೆ ಮಾನಸಿಕ ಒತ್ತಡ, ದುಗುಡ ಮತ್ತು ಪೂರ್ವಕೃತ ಕರ್ಮಗಳಿಂದ ಆಗುವಂಥದ್ದು ಅಡಚಣೆಗಳು. ಇದು ಅಧಿಭೌತಿಕ, ಅಧಿದೈವಿಕ, ಆಧ್ಯಾತ್ಮಿಕ ಈ ಮೂರರಿಂದನೂ ಏನಾಗುತ್ತೆ ಅಂದರೆ ಮನಸ್ಸು ಸತತವಾಗಿ ಇರೋದಕ್ಕೂ ಒಂದು ಸ್ವಲ್ಪ ಕಷ್ಟವಾಗಿಬಿಡುತ್ತೆ. ಆದ್ರೂ ಅದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ನಾ ಹೇಳ್ತಾ ಇರೋ ಮಾತನ್ನು ಸರಿಯಾಗಿ ಕೇಳಿಸ್ಕೊ, ಅದರಂತೆ ನಡೆ. ಇಲ್ಲದೆ ಹೋದರೆ ಏನಾಗುತ್ತೆ, ನ ಶ್ರೋಷ್ಯಸಿ, ಕೇಳದೆ ಹೋದರೆ ವಿನಂಕ್ಷ್ಯಸಿ, ನಾಶ ಹೊಂದುವೆ ಅಂತ ಹೇಳ್ತಾನೆ ಕೃಷ್ಣ. ಇಷ್ಟೊಂದು ಖಂಡಿತವಾಗಿ ಹೇಳಿಬಿಡ್ತಾನೆ. ನಾ ಹೇಳಿದ ಮಾತನ್ನು ಕೇಳು, ಇಲ್ಲದೆ ಹೋದರೆ ನಾಶ ಆಗಿಬಿಡ್ತೀಯ ಅಂತ, ಕಡ್ಡಿ ಮುರಿದ ಹಾಗೆ. ಇದರಲ್ಲಿ ಸಂಕೋಚವೇ ಇಲ್ಲ ಅವನಿಗೆ ಹೀಗೆ ಹೇಳೋದ್ರಲ್ಲಿ. ಯಾಕೆ ಅಂತಂದರೆ ಅವನಿಗೆ ಗೊತ್ತು ಹೇಗೆ ಅನ್ನೋದು. ನಿಶ್ಚಯಾತ್ಮಕತೆ ತುಂಬ ಮುಖ್ಯ. ಸುತ್ತಿ ಬಳಸಿ ಶಾಲಲ್ಲಿ ಸುತ್ತಿ ದೊಣ್ಣೆಯಲ್ಲಿ ಹೊಡೆಯೋದು ಅಂತಂದರೆ ಹಗ್ಗ ಮುರಿಬಾರ್ದು, ಹಾವು ಸಾಯಬಾರ್ದು ಅನ್ನುವಂಥ ಸಮಾಚಾರವಾಗಿಬಿಡುತ್ತದು. ಇದರಿಂದ ಯಾವ ಪ್ರಯೋಜನವೂ ಇಲ್ಲ. ಆದ್ದರಿಂದ ಮನಸ್ಸನ್ನು ಅವನಲ್ಲಿ ಲೀನಗೊಳಿಸಿಬಿಟ್ರೆ ಅಹಂ ಅನ್ನೋದು ಇಲ್ಲವಾಗುತ್ತದೆ. ಅಹಂ ಇದ್ದರೆ ಜನ್ಮ, ಮೃತ್ಯು, ಜರ, ವ್ಯಾಧಿ ಇದೆಲ್ಲದಕ್ಕೆ ಸಂಸಾರಕ್ಕೆ ಸಿಕ್ಕಿ ಹಾಕ್ಕೊಂಡ್ಬಿಡ್ತೀವಿ ನಾವು. ಅದಕ್ಕೋಸ್ಕರ ಈ ವಿನಾಶ ಆಗೋದಕ್ಕೆ ಬಿಡದೆ ನಾವು ಆದಷ್ಟು ಅವನಲ್ಲಿ ಶರಣು ಹೋಗಿ ಕಾರ್ಯಗಳನ್ನು ದಕ್ಷತೆಯಿಂದ ಮಾಡೋದು, ಅದರ ನಿರ್ಮಮತೆಯಿಂದ ಮಾಡಿ ಫಲವನ್ನು ಅವನಿಗೆ ಅರ್ಪಿಸಬೇಕು ಅಂತನ್ನುವಂಥ ಈ ಶರಣಾಗತಿಯಿದ್ದು 1-2 ಶ್ಲೋಕದಲ್ಲಿ ಇವತ್ತು ಹೇಳಿದ್ದೀನಿ ನಾನು. ಇಲ್ಲಿಗೆ ಕಾಲಾವಕಾಶ ಮುಗಿದಿದೆ. ನಾಳೆ ಮತ್ತೆ ಮುಂದುವರಿಸ್ತೀನಿ. ನಿಮಗೆಲ್ರಿಗೂ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಪೂಜ್ಯ ಮಾಮೆಯವರಿಗೂ ಸಹೋದರಿಯರೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಇವತ್ತಿನ ಭಗವದ್ಗೀತೆ ಚಿಂತನೆಯಲ್ಲಿ 59ನೇ ಶ್ಲೋಕವನ್ನು ಹೇಳೋಣ ಅಂತ ಇದ್ದೀನಿ. ಈ ದಿವಸ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ನೀನು ಯಾವುದೇ ಕಾರ್ಯವನ್ನು ಮಾಡಬೇಕಾದ್ರೂ ನನ್ನಲ್ಲಿ ಶರಣಾಗತಿ ಹೊಂದಿ ನಿರ್ಮಮತೆ, ನಿರ್ಲಿಪ್ತತೆಯಿಂದ ಕೆಲಸಗಳನ್ನು ಮಾಡು, ಮತ್ತು ನಿನ್ನ ಸ್ವಧರ್ಮವನ್ನು ನೀನು ಪಾಲಿಸು ಅಂತ ಹೇಳ್ತಾನೆ. ಇವತ್ತಿನದರಲ್ಲಿ ಹೇಳ್ತಾನೆ, ಯಾವ ಅಭಿಮಾನವಶದಿಂದ, ಅಹಂಕಾರವಶದಿಂದ ನಾನು ಯುದ್ಧ ಮಾಡಲ್ಲ ಅಂತ ಇದೆಯಲ್ಲ, ಇದು ಸುಳ್ಳಾಗತ್ತೆ. ಏಕೆ ಅಂತಂದರೆ ನಿಂದು ಸ್ವಧರ್ಮವಾಗಿರೋದು ಯುದ್ಧ ಮಾಡೋದು. ನೀನು ಕ್ಷತ್ರಿಯ. ಈಗ ಸದ್ಯಕ್ಕೆ ನಿನ್ನ ನಿಶ್ಚಯ ಸಂಕಲ್ಪ ಬೂಟಾಟಿಕೆ ತರಹ ಆಗೋಗಿದೆ. ಯುದ್ಧ ಬೇಡ ಅಂತ ನೀನು ಹಿಂದಿರುಗಿದ್ರೂ ಮನಸ್ಸು ಮಾತ್ರ ಯುದ್ಧವನ್ನೇ ಮೆಲುಕು ಹಾಕ್ತಾ ಇರುತ್ತೆ. ಅಂದರೆ ಏನರ್ಥ? ಅರ್ಜುನ ಶಸ್ತ್ರ ಸನ್ಯಾಸ ಮಾಡಿದ್ರು ಭೀಮ ಬಿಡ್ತಾನ? ಗದೆ ಎತ್ಕೊಂಡು ಯುದ್ಧ ಮಾಡೋಕ್ಕೆ ಬಂದೇ ಬರ್ತಾನೆ. ಅಯ್ಯೋ, ನಾನು ಯುದ್ಧ ಮಾಡಿದರೆ ಹೆಸರಾದರೂ ಬರ್ತಾಯಿತ್ತು ಅಂತ ನಿನಗನ್ಸುತ್ತವಾಗ. ನಮ್ಮ ಪ್ರಕೃತಿ ಸುಮ್ಮನೆ ಬಿಡುವಂಥದ್ದಲ್ಲ, ಮಂಗಗಳ ಉಪವಾಸದಂತೆ ಆಗುತ್ತೆ. ಇವಾಗ ಒಬ್ಬ ಊಟ ಮಾಡ್ತಾ ಕೂತಿರ್ತಾನೆ. ಮೊದಲನೇ ಸಲ ಬಡಿಸಲು ಬಂದಾಗ ಬೇಡ ಅಂತಾನೆ. 2ನೇ ಸಲ ಬಂದು ತುಂಬ ಚೆನ್ನಾಗಿದೆ ರೀ ಅಂತಂದರೆ ಹೌದಾ ಅನಿಸುತ್ತೆ. ಆದರೂ ಬೇಡ ಅಂತ ಹೇಳಿದ್ನಲ್ಲ ಅಂತ ಹೇಳಿ ಬೇಡ ಅಂತಂದ್ಬಿಡ್ತಾನೆ. 3ನೇ ಬಾರಿ ಬಂದಾಗ ಸರಿ ಆಯಿತು ಹಾಕ್ಬಿಡಿ ಅಂತ ಹೇಳಿ ಚೆನ್ನಾಗಿ ಹಾಕಿಸ್ಕೊಂಡು ತಿಂತಾನೆ. ಇದು ಪ್ರಕೃತಿ ಸ್ವಾಂ ನಿಯೋಕ್ಷತಿ ಅನ್ನೋದು ತಿಳಿಯುತ್ತೆ. ಬೇಡ ಅಂತ ಅನ್ನೋದು ದುರ್ಬಲವಾದಗಳಿಗೆ, ಬೇಕು ಅನ್ನೋದೇ ಒಳಗಡೆ ಪ್ರಬಲವಾಗಿರುತ್ತೆ. ಆದ್ದರಿಂದ ವೈರಾಗ್ಯ ನಿಜವಾದದ್ದೇ ಅಂತ ನಂಬಬೇಕಾದರೆ ಅದಕ್ಕೆ ಸಾಕಷ್ಟು ಅವಧಿಯನ್ನು ಕೊಡಬೇಕು. ಆಗಂತುಕವಾಗಿ ಯಾವುದೋ ಒಂದು ಕ್ಷಣದಲ್ಲಿ ಬಂದಿದ್ದು ನಿಜವಾಗಿ ವೈರಾಗ್ಯ ಆಗಿರೋದಿಲ್ಲ. ಅದು ದಾನಗುಣ ಆಗಲಿ, ಧರ್ಮಗುಣವಾಗಲಿ, ವೈರಾಗ್ಯವಾಗಲಿ ಯಾವುದೇ ಸಮಯದಲ್ಲಿ ಇರಬೇಕಾಗತ್ತೆ. ಯಾವಾಗಲೂ ಒಮ್ಮೆ ಬಂತು ಅಂದರೆ ಇನ್ಯಾವಾಗಲೂ ಹೋಯಿತು ಅಂತಲೇ ಅರ್ಥ. ಹೀಗೆ ಬಂದದ್ದು ಹಾಗೆ ಹೋಗಿಬಿಡುತ್ತೆ. ಅದರಿಂದ ಅದಕ್ಕೆ ಸಮಯ ಕೊಟ್ಟು ಆ ಗುಣವನ್ನು ವೃದ್ಧಿಸ್ಕೊಳ್ಬೇಕು. ಮುಂದಿನ 60ನೇ ಶ್ಲೋಕದಲ್ಲಿ ಇದನ್ನೇ ಮತ್ತಷ್ಟು ಹೇಳ್ತಾನೆ ಕೃಷ್ಣ. ಅರ್ಜುನ, ನೀನು ಮಾಡುವುದಿಲ್ಲ ಅಂತ ಎಷ್ಟು ಸಂಕಲ್ಪ ಮಾಡಿಕೊಂಡ್ರೂ ಮುಂದೆ ನಿನ್ನ ಸ್ವಭಾವ ಸಂಸ್ಕಾರಕ್ಕೆ ಅನುಗುಣವಾಗಿ ನೀನು ಪ್ರಜ್ಞೆಯನ್ನೂ ಮೀರಿ ಯುದ್ಧ ಮಾಡ್ತೀಯ. ಮೋಹಿನಿ ಅವತಾರ ಎತ್ತಿದ್ದನ್ನು ನೋಡಬೇಕು ಅಂತ ಮಹಾದೇವ ಈಶ್ವರ ಅಂದ್ಕೊಂಡನಂತೆ. ಸಮುದ್ರ ಮಥನ ಕಾಲದಲ್ಲಿ ಎಲ್ಲರೂ ಅದು ಬೇಕು ಇದು ಬೇಕು ಅಂತ ಬಯಸಿದರೆ ಯಾವುದೂ ಬೇಡ ಅಂತ ಭಾವಿಸಿದ ಮಹಾದೇವ ಕಾಲಕೂಟ ವಿಷವನ್ನು ಸಮುದ್ರದ ಒಡಲಿನಿಂದ ಆವಿರ್ಭಾವವಾದಾಗ
ಎಲ್ಲರೂ ಹೆದರಿ ಕಂಗಾಲಾಗಿ ನಿಂತರು. ಅವರೆಲ್ಲರ ಮತ್ತು ಲೋಕದ ಕ್ಷೇಮಕ್ಕಾಗಿ ವಿಷವನ್ನು ಕಂಠಾಲಂಕಾರ ಮಾಡಿಕೊಂಡು ನೀಲಕಂಠ, ಶಿತಿಕಂಠ, ಗರಳಕಂಠ ಆದೆ ನೀನು. ಅಂಥವನು ಮೋಹಿನಿಯ ರೂಪವನ್ನು ನೋಡಬೇಕು ಅಂತ ಬಯಸಿದ್ದಾನೆ. ವಿಷ್ಣು ಹೇಳಿದಂತೆ, ಬೇಡ, ನಿನಗೆ ಒಳ್ಳೆಯ ಹೆಸರಿದೆ, ಕೆಡೋದ್ಯಾಕೆ? ದೇವದಾನವರೆಲ್ಲ ಸಂಮೋಹಿತಗೊಂಡ್ಬಿಟ್ರು ಅಂತ ಹೇಳ್ದ. ಮಹಾದೇವ, ಇಲ್ಲವಯ್ಯ, ನನಗೇನೂ ಆಗೋದಿಲ್ಲ, ಗೌರಿ ಗಂಗೆ ಎಲ್ಲ ಜೊತೆಲೇ ಇದ್ದಾರೆ ಅಂತಂದ. ಆಯಿತು ಅಂತ ಹೇಳಿ ವಿಷ್ಣು ಮೋಹಿನಿ ಅಲೌಕಿಕ ಸೌಂದರ್ಯದಿಂದ ಚೆಂಡಾಡ್ತಾ ಇರೋ ಹಾಗೆ ಕಾಣಿಸ್ಕೊಂಡ. ಮೋಹಿನಿಯನ್ನು ಕಂಡು ಸಂಮೋಹಿತನಾಗಿ ಶಿವ ಗಂಗೆಯನ್ನು ಜಾರಿಸಿದ, ಹಾವನ್ನು ಜಾರಿಸಿದ, ಗೌರಿಯನ್ನೂ ಜಾರಿಸಿಬಿಟ್ಟ. ಮೂರನೇ ಕಣ್ಣು ಮುಚ್ಚಿ ಹೋಯಿತು. ಶೂಲವನ್ನು ಜಾರಿಸಿಬಿಟ್ಟ. ಮೋಹಿನಿ ಹಿಂದೆ ಓಡಲು ಆರಂಭಿಸಿದ. ಆಗ ವಿಷ್ಣು ಸ್ವಸ್ವರೂಪದಲ್ಲಿ ಕಾಣಿಸಿಕೊಂಡು, ಇದಕ್ಕೆ ನಾನು ಹೇಳಿದ್ದು ನಿನಗೆ ಅಂದ. ಹೀಗಾಗಿ ಸತ್ತವೆನ್ನ ಆಸೆಗಳು ಗೆದ್ದೆನಿಂದ್ರಿಯ ಗಣವ, ಚಿತ್ತವಿನ್ನಲುಗದೆಂಬ ಜಂಬ ಬೇಡ, ಎತ್ತಣಿಂದಲೋ ಗಾಳಿ ಮೋಹ ಬೀಜವ ತಂದು ಬಿತ್ತಲಾರದೆ ಮನದಿ ಮಂಕುತಿಮ್ಮ ಅಂತ DVG ಅವರು ಹೇಳಿದ್ದಾರೆ. ಹೇಗೆಗೋ ವಾಸನೆ ಗಾಳಿ ಬೀಸಿ ಮೋಹದ ಬೀಜಗಳನ್ನು ಬಿತ್ತದೇ ಇರುತ್ತದೆಯೇ? ಎಚ್ಚರದಲ್ಲಿ ನಾವಿರಬೇಕು. ಆದ್ದರಿಂದ ನನ್ನ ಮಾತು ಕೇಳು, ನಿನ್ನನ್ನು ತಿಳಿಯನೆ. ಕ್ಷತ್ರಿಯನಾದ ನೀನು ಸ್ವಕರ್ಮದಿಂದ ಬದ್ಧನಾಗಿರುವೆ. ಅಜ್ಞಾನದಿಂದ ಯಾವುದನ್ನು ನೀನು ಮಾಡಲು ಬಯಸುತ್ತಿಲ್ಲವೋ ಅದನ್ನು ನೀನಾಗಿಯೇ ನಿನ್ನ ಸ್ವಭಾವಗುಣದಿಂದಲೇ ಮಾಡುವೆ ಎಂದ ಶ್ರೀಕೃಷ್ಣ. ಇಲ್ಲಿಗೆ ಸಮಯಾವಕಾಶ ಮುಗಿತಾ ಇದೆ. ನಾಳೆ ಮತ್ತೆ ನಾನು ಮುಂದಕ್ಕೆ ಮುಂದುವರಿಸ್ತೀನಿ. ನಿಮಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಶ್ರೀ ಗುರುಭ್ಯೋ ನಮಃ. ಪೂಜ್ಯ ಮಾಮಿಯವರಿಗೂ ಸಹೋದರಿಯರೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಇಂದಿನ ದಿವಸ ಭಗವದ್ಗೀತೆಯ ಚಿಂತನೆಯನ್ನು 61ನೇ ಶ್ಲೋಕದಿಂದ ಮಾಡೋಣ. ಈ ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಹೋಗ್ತಾನೆ, ಏನೆಂದರೆ ಶರೀರವನ್ನು ಒಂದು ಯಂತ್ರಕ್ಕೆ ಹೋಲಿಸಲಾಗಿದೆ. ಇದು ಒಂದು ಅದ್ಭುತವಾದ ಪ್ರಾಣಿ ಮಾತ್ರದಿಂದ ತಯಾರಿಸಲಾಗದಂಥ ಯಂತ್ರ. ಇದು ಯಂತ್ರಾರೂಢಾನಿ ಸರ್ವಭೂತಾನಿ ಮಾಯೆಯ ಭ್ರಾಮಯನ್ ಅಂತ ಈಶ್ವರನಾದ ಪರಮಾತ್ಮನು ಪ್ರತಿಯೊಬ್ಬರ ಅಂತರಂಗದಲ್ಲಿ ನಿಂತು ಎಲ್ಲ ಜೀವರಾಶಿಗಳನ್ನು ಆಡಿಸುತ್ತಾ ಇರ್ತಾನೆ. ತನ್ನ ಮಾಯಾಶಕ್ತಿಯಿಂದ ಆಡಿಸ್ತಾನೆ. ಗೊಂಬೆಗಳನ್ನು ಆಡಿಸುವ ಸೂತ್ರಧಾರನು ತೆರೆಮರೆಯಲ್ಲಿ ಕುಳಿತು ಯಂತ್ರಗಳ ಮೇಲೆ ಕುಳಿತಿರುವ ಗೊಂಬೆಗಳನ್ನು ಸೂತ್ರದಿಂದ ತಿರುಗಿಸುವಂತೆ ಈಶ್ವರನು ಹೃದಯ ಗುಹೆಯಲ್ಲಿ ಕುಳಿತು ಮಾಯೆಯಿಂದ ಪ್ರಾಣಿಗಳನ್ನು ತಿರುಗಿಸ್ತಾ ಇರ್ತಾನೆ. ಜಗದೇಕ ಸೂತ್ರಧಾರ ಅಂತ ಪರಮಾತ್ಮನಿಗೆ ಅದಕ್ಕೆ ಹೆಸರು ಬಂದಿರೋದು. ಚೈತನ್ಯ ಸ್ವರೂಪಿಯಾದ ಈಶ್ವರನು ಹೃದಯ ಗುಹೆಯಲ್ಲಿ ಇರದೇ ಇದ್ದರೆ ಪ್ರಾಣಿಗಳು ಯಾವ ಕಾರ್ಯವನ್ನು ಮಾಡಲಾರವು. ಅವನು ತನ್ನ ದೇಹದಿಂದ ಉಪಸಂಹಾರ ಮಾಡಿಕೊಂಡೊಡನೆಯೇ ಇಂದ್ರಿಯಗಳ ಕರ್ಮಗಳೆಲ್ಲವೂ ನಿಂತು ಹೋಗುತ್ತವೆ. ಯಾವ ಇಂದ್ರಿಯವೂ ಕೆಲಸವನ್ನು ಮಾಡೋದಿಲ್ಲ. ಆವಾಗ ಸಾಕ್ಷಿ ರೂಪನಾದ ಪರಮಾತ್ಮನ ಸಾನ್ನಿಧ್ಯದಲ್ಲಿ ಸ್ವಭಾವಜನ್ಯವಾದ ಗುಣಗಳು, ಆ ಗುಣಗಳಿಗೆ ತಕ್ಕುದಾದ ಕರ್ಮಗಳನ್ನು ಪ್ರಾಣಿಗಳಿಂದ ಮಾಡಿಸ್ತಾನೆ ಇರುತ್ತೆ. ಗುಣಗಳು ಅಂತಂದರೆ ಸತ್ವ ರಜಸ್ತಮೋ ಗುಣಗಳು. ಆ ಗುಣಗಳಿಗೆ ಅಧೀನವಾಗಿ ಕರ್ಮಗಳು ನಮ್ಮಿಂದ ಆಗ್ತಾ ಇರುತ್ತೆ. ಅದಕ್ಕೆ ವಿರುದ್ಧವಾಗಿ ನಾವು ಹೋಗ್ತೀವಿ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಯಾಕೆ ಅಂತಂದರೆ ಸತ್ವಗುಣ ಪ್ರಧಾನವಾಗಿರುವಂಥ ಮನುಷ್ಯ ತಮೋಗುಣದ ಸ್ವಭಾವವನ್ನು ಅನುಕರಣೆ ಮಾಡೋದಕ್ಕಾಗೋದಿಲ್ಲ. ಅದೇ ತರಹ ತಮೋಗುಣಿಯಾಗಿರೋನು ಸತ್ವಗುಣದ ಪ್ರಭಾವದಿಂದ ಮಾಡ್ತೀನಿ ಅಂತ ಹೇಳೋಕ್ಕಾಗೋದಿಲ್ಲ. ಅದರಿಂದ ಹೇಳೋದು ಆ ಗುಣಗಳಿಂದ ಆ ಕರ್ಮಗಳು ನಡೀತಾ ಇರುತ್ತವೆ ಅಂತ ಹೇಳಿಬಿಟ್ಟು, ಇದನ್ನು ನಾನು ವಿರುದ್ಧವಾಗಿ ಮಾಡ್ತೀನಿ ಅನ್ನೋಂಥ ಸ್ವಾತಂತ್ರ್ಯ ಯಾವ ಜೀವಿಗೂ ಇರೋದಿಲ್ಲ. ಹಾಗಾದರೆ ಅದಕ್ಕೆ ಏನು ಮಾಡಬೇಕು ಅನ್ನೋದಕ್ಕೆ ಶ್ರೀಕೃಷ್ಣ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ. 62ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ ಅಂತ. ಸರ್ವಭಾವದಿಂದಲೂ ಪರಮಾತ್ಮನಿಗೆ ಶರಣು ಹೋಗು, ಅವನ ಅನುಗ್ರಹದಿಂದ ಪರಮಶಾಂತಿಯನ್ನು, ಶಾಶ್ವತವಾದಂಥ ಸ್ಥಾನವನ್ನು ಪಡೆಯುವೆ
ಅಂತ ಹೇಳ್ತಾನೆ ಕೃಷ್ಣ. ಗೀತೆಯ ಉಪಸಂಹಾರಕ್ಕೆ ಬರ್ತಾನೆ ಈ ಶ್ಲೋಕದಿಂದ. ತಮೇವ ಶರಣಂ ಗಚ್ಚ ಅಂತ ಈ ಶ್ಲೋಕದಲ್ಲಿ ಬರೋದು, ನಿನ್ನ ಹೃದಯ ಗುಹೆಯಲ್ಲಿಯೇ ಕುಳಿತಿರುವ ಸಚ್ಚಿದಾನಂದ ಸ್ವರೂಪಿಯಾದ ಈಶ್ವರನನ್ನು ಶರಣು ಹೊಂದು ಅಂತ. ಸರ್ವಭಾವೇನ ಅಂತಂದರೆ ಎಲ್ಲ ಭಾವದಿಂದಲೂ, ಅಂದರೆ ಮನಸ್ಸು, ಕಾಯ, ವಾಚ ಎಲ್ಲ ಭಾವದಿಂದಲೂ ನೀನೇ ತಂದೆ, ನೀನೇ ತಾಯಿ, ನೀನೇ ಬಂಧು, ನೀನೇ ಬಳಗ, ಎಲ್ಲವೂ ನೀನೇ ಅಂತ ಸರ್ವಭಾವದಿಂದ ಹೃದಯಸ್ಥನಾದ ಈಶ್ವರನನ್ನು ಶರಣು ಹೋಗು. ಹೀಗೆ ಶರಣಾದರೆ ಪರಮಶಾಂತಿಯನ್ನು, ಶಾಶ್ವತವಾದ ಸ್ಥಾನವನ್ನು ಹೊಂದುತ್ತೀಯ. ತೆರೆಗಳಿಲ್ಲದ ಸಮುದ್ರದಂತೆ ಮನಸ್ಸು ಗಂಭೀರವಾಗತ್ತೆ ಅಂತ ಹೇಳ್ತಾನೆ. ಅಂದ್ರೇನು, ಅವನ್ನೇ ಎಲ್ಲದಕ್ಕೂ ನಂಬಿಕೊಂಡು ಬಿಟ್ಟರೆ ಅವಾಗೇನಾಗುತ್ತೆ, ನಮ್ಮ ಭಾರವನ್ನೆಲ್ಲ ಅವನ ಮೇಲೆ ಹೊರಿಸದಂತೆ ಆಗುತ್ತೆ. ಅವಾಗೇನಾಗುತ್ತೆ, ಮನಸ್ಸು ಶಾಂತವಾಗಿಬಿಡುತ್ತೆ, ಗಂಭೀರವಾದಂಥ ಸಮುದ್ರದಂತೆ ಇರುತ್ತೆ, ತೆರೆಗಳೇ ಇರೋದಿಲ್ಲ ಅಂತ ಹೇಳ್ತಾನೆ. 63-64ನೇ ಶ್ಲೋಕದಲ್ಲಿ ಹೇಳ್ತಾನೆ, ಒಂದು ಸಲ ಜ್ಞಾನ, ಅರಿವು ಇಂಥದ್ದು ಬಂದ ಮೇಲೆ ಈ ಜ್ಞಾನ, ಅರಿವು ಅನ್ನುವಂಥ ವಿಷಯ ಗೋಪ್ಯದಲ್ಲಿ ಗೋಪ್ಯ, ಅಂದರೆ ಗುಟ್ಟಿನಲ್ಲೂ ಗುಟ್ಟು ಅಂತ. ಗುಟ್ಟನ್ನೇ ಸಾಮಾನ್ಯ ಯಾರಿಗೂ ಹೇಳೋಲ್ಲ ನಾವು. ಆ ಗುಟ್ಟುಗಳಲ್ಲಿ ಗುಟ್ಟು ಅನ್ನೋದಂಥದ್ದನ್ನು ಇನ್ಯಾರಿಗೂ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ಚೆನ್ನಾಗಿ ವಿಮರ್ಶೆ ಮಾಡಿ ನಿನ್ನ ಮನ ಬಂದಂತೆ ಮಾಡು. ಇಲ್ಲಿ ಪರಮಾತ್ಮ ಜೀವನಿಗೆ ಇಚ್ಛಾ ಸ್ವಾತಂತ್ರ್ಯವನ್ನು ಕೊಡ್ತಾನೆ. ಹಾಗೆ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ನಿನಗಿಷ್ಟ ಬಂದಾಗ ಮಾಡು, ನಾನು ನಿನಗೆ ಅರಿವನ್ನು ಕೊಟ್ಟಿದ್ದೀನಿ, ಇವಾಗ ಜ್ಞಾನವನ್ನು ತೋರಿಸ್ಕೊಟ್ಟಿದ್ದೀನಿ ಅಂತ. ಗೀತೆಯು ಅನುಭವಶಾಸ್ತ್ರವಾಗಿರುವಂತೆಯೇ ವಿಚಾರಶಾಸ್ತ್ರವೂ ಆಗಿದೆ. ಮನ ಬಂದಂತೆ ಮಾಡು ಅಥವಾ ಬೇಡ, ನನ್ನಿಂದ ಸಾಧ್ಯ ಇಲ್ಲ ಅಂದರೆ ಆ ಭಾರವನ್ನು ಸ್ವೀಕರಿಸಿ ಉದ್ಧಾರ ಮಾಡೋದಕ್ಕೂ ನಾನು ಮಾಡ್ತೀನಿ. ಎರಡರೊಳಗೆ ಒಂದಾಗಬೇಕು, ಸೋಹಂ ಇಲ್ಲ ದಾಸೋಹಂ ಅಂತ. ಆದರೆ ಮಧ್ಯದ ಎಡಬಿಡಂಗಿತನ ಮಾತ್ರ ಬೇಡ. ಅಂದರೆ ಪೂರ್ಣವಾಗಿ ತನ್ನದೇ ಜವಾಬ್ದಾರಿ ಅಂತ ಗೀತೋಪದೇಶವನ್ನು ಕೇಳದೆ ಅರ್ಜುನ ಯುದ್ಧ ಮಾಡಬಹುದಿತ್ತು. ಭೀಮನಂತೆ, ದೃಷ್ಟದ್ಯುಮ್ನಂತೆ, ಅಥವಾ ಪೂರ್ತ ಕೇಳಿ ನೀನೇ ಗತಿ ಅಂತ ಹೇಳಿ ಮಾಡಿದ್ರೂ ಅದೂ ಮಾಡಬಹುದು. DVG ಅವ್ರ ಕಗ್ಗದಲ್ಲಿ ಹೇಳ್ತಾರೆ, ನಂಬದಿರ್ದನು ತಂದೆ, ನಂಬಿದನು ಪ್ರಹ್ಲಾದ, ಕಂಬದಿರು ಬಿಂಬದಿರು ಮೋಕ್ಷವ ಬರಿಂಗಾಯಿತು. ಅಂದ್ರೇನು, ನಂಬದೇ ಇದ್ದಂಥ ಹಿರಣ್ಯಕಶಿಪು ಪರಮಾತ್ಮನ ಕೈಯಿಂದಾನೇ ಅವನು ಸಾಯಬೇಕಾಯಿತು, ಅದರಿಂದ ಅವನಿಗೆ ಮೋಕ್ಷ ಆಯಿತು. ನಂಬಿದ ಪ್ರಹ್ಲಾದ, ಅವನಿಗೂ ತನ್ನ ಆಸೆ ಪೂರೈಸಿತು. ಯಾಕೆಂತಂದರೆ ಅವನಿಗೆ ಪರಮಾತ್ಮನ ಅನುಗ್ರಹ ಸಿಕ್ತು. ತಂದೆಯಿಂದ ಇನ್ನು ಶಿಕ್ಷೆ ಪಡೋದಂತೂ ತಪ್ಪಿತು. ನಂಬಿಯೂ ನಂಬದ ಇಬ್ಬಂದಿಗಳಿಗೆ ಸಿಂಬಳದೆ ನೊಣದಂತೆ ಮಂಕುತಿಮ್ಮ ಅಂತ. ಸಿಂಬಳದಲ್ಲಿ ನೊಣ ಇದ್ದರೆ ಅದಕ್ಕೆ ಈಚೆ ಬರೋಕ್ಕಾಗೋಲ್ಲ, ಅಥವಾ ಅದು ಆಹಾರ ಅಂತ ಹೇಳಿ ಅದನ್ನು ಸ್ವೀಕರಿಸೋಕ್ಕಾಗೋಲ್ಲ, ಅದರಲ್ಲಿ ಸಿಕ್ಕಾಕೊಂಡು ಸತ್ತು ಹೋಗ್ಬಿಡುತ್ತೆ. ಹಾಗಾಗಬಾರ್ದು. ನೀನು ನಂಬಿ ಶರಣಾಗು, ನಿನಗೆ ಒಳ್ಳೆಯದಾಗತ್ತೆ ಅಂತ ಕೃಷ್ಣ ಹೇಳ್ತಾನೆ. ಇಲ್ಲಿಗೆ ಇವತ್ತು ನಾನು ಮುಗಿಸ್ತೇನೆ. ಸಮಯಾವಕಾಶ ಮುಗೀತು. ನಾಳೆ ಮುಂದುವರಿಸೋಣ. ನಿಮಗೆಲ್ರಿಗೂ ನಮಸ್ಕಾರ.